ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲಕ್ಕೆ ಇಎಸ್ಐ ಆಸ್ಪತ್ರೆ, ಸಬರ್ಬನ್ ರೈಲ್ವೆ ಹಾಗೂ ಕೈಗಾರಿಕೆಗಳ ಅಭಿವೃದ್ಧಿ ದೃಷ್ಟಿಯಿಂದ ಹಲವಾರು ರೀತಿಯಲ್ಲಿ ಶ್ರಮಿಸಲಾಗುವುದು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ನೆಲಮಂಗಲ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆ ಪೂರ್ವದಲ್ಲಿ ನಾನು ಹಲವಾರು ರೀತಿಯ ಭರವಸೆಗಳನ್ನು ಕೊಟ್ಟಿದ್ದೇನೆ. ಈಗ ಜನ ನನ್ನನ್ನು ಗೆಲ್ಲಿಸಿದ್ದು, ನನ್ನ ಅವಧಿಯಲ್ಲಿ ನಾನು ಕೊಟ್ಟ ಎಲ್ಲ ಭರವಸೆಗಳನ್ನು ಈಡೇರಿಸುವ ಕಾರ್ಯವನ್ನು ಜನರ ಮಧ್ಯೆ ಇದ್ದು ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ಅಷ್ಟೇ ಅಲ್ಲದೆ ನೆಲಮಂಗಲ ತಾಲೂಕಿನ ಸೋಲೂರು ಹೋಬಳಿಯನ್ನು ರಾಮನಗರಕ್ಕೆ ಸೇರಿಸಲಾಗಿದ್ದು, ಅದನ್ನು ವಾಪಸ್ ನೆಲಮಂಗಲಕ್ಕೆ ಸೇರಿಸುವ ಬಗ್ಗೆ ಹೋರಾಟ ಮಾಡುವ ಅನಿವಾರ್ಯ ಬಂದರೆ ಹೋರಾಟ ಮಾಡುವುದರ ಮೂಲಕ ಸೋಲೂರು ಹೋಬಳಿಯನ್ನು ನೆಲಮಂಗಲಕ್ಕೆ ಸೇರಿಸುವ ಕಾರ್ಯವನ್ನು ಮಾಡುತ್ತೇನೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಇದೇ ಸಂದರ್ಭದಲ್ಲಿ ತಿಳಿಸಿದರು. ಅಭಿವೃದ್ಧಿ ಒಂದೇ ಮಂತ್ರವನ್ನು ನಾನು ನಂಬಿಕೊಂಡಿದ್ದೇನೆ. ಆ ಅಭಿವೃದ್ಧಿಯನ್ನು ನಾನು ಮಾಡ್ತೀನಿ ಅನ್ನುವಂತಹ ಒಂದು ಮಾತನ್ನ, ಭರವಸೆಯನ್ನ ಈ ಕ್ಷೇತ್ರದ ಜನತೆಗೆ ಕೊಟ್ಟಿದ್ದೇನೆ. ಪ್ರಣಾಳಿಕೆಯನ್ನ ವೈಯಕ್ತಿಕವಾಗಿ ಬಿಡುಗಡೆ ಮಾಡಿದ್ದೇನೆ. ಅದರಂತೆಯೇ ಪ್ರತಿಯೊಂದು ಹೆಜ್ಜೆಯೂ ಕೂಡ ನಾನು ಅದಕ್ಕೆ ಪೂರಕವಾಗಿ ಇಡುವಂತ ಕೆಲಸ ಮಾಡಿ ಜನರ ವಿಶ್ವಾಸ ಪ್ರೀತಿಯನ್ನ ಅವ್ರ ಜೊತೆಯಲ್ಲೇ ಇದ್ದು ಗಳಿಸುವಂತ ಪ್ರಯತ್ನ ಮಾಡ್ತೇನೆ. ಈಗಾಗಲೇ ಇಎಸ್ಐ ಆಸ್ಪತ್ರೆ ಇರ್ಬೋದು, ಸಬರ್ಬನ್ ರೈಲ್ವೆ ಇರ್ಬೋದು, ಕೈಗಾರಿಕಾ ಪ್ರದೇಶಗಳನ್ನ ಮತ್ತಷ್ಟು ಅಭಿವೃದ್ಧಿ ಮಾಡುವಂಥದ್ದು, ರೈತರಿಗೆ ನ್ಯಾಯವನ್ನು ಒದಗಿಸುವಂಥದ್ದು, ಇವೆಲ್ಲವೂ ಕಡೆ ನಮ್ಮ ಚಿತ್ತ ಇದೆ. ಹಂತ ಹಂತವಾಗಿ ಇದನ್ನೆಲ್ಲ ಮಾಡುವಂತ ಕೆಲಸ ಆಗುತ್ತೆ. ಇದು ಅನೇಕ ವರ್ಷಗಳ ಕೂಗಾಗಿದೆ. ಇದು ರಾಮನಗರಕ್ಕೆ ಸೇರ್ಕೊಂಡಿದ್ದೆ, ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರ್ಬೇಕು ಅಂತೇಳಿ ಅನೇಕರ ಹೋರಾಟ ಇದೆ. ಅವರ ಹೋರಾಟದಂತೆ ಅವರ ಒಂದು ಒತ್ತಾಸೆ ಏನಿದೆ ಅದು ಸಮಂಜಸವಾಗಿದೆ. ಇದನ್ನ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದ್ರಿಂದ ಕಂದಾಯ ಇಲಾಖೆಯ ಕಣ್ ತೆರೆಸುವಂತ ಕೆಲಸ ಮಾಡಬೇಕಾಗಿದೆ, ಮನವರಿಕೆ ಮಾಡಿಕೊಡ್ಬೇಕಾಗಿದೆ, ಅಗತ್ಯ ಬಿದ್ದರೆ ಹೋರಾಟ ಕೂಡ ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ಈ ಹೋಬಳಿಯನ್ನ ಬೆಂಗಳೂರು ಗ್ರಾಮಾಂತರಕ್ಕೆ ಸೇರಿಸುವಂತ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ.